ಪ್ರಭುತ್ವ ಕಗ್ಗೊಲೆ ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ನಿನ್ನೆ ಒಂದು ಸುವರ್ಣಸೌಧದಲ್ಲಿ ಒಂದು ಘಟನೆ ನೋಡಿದರೆ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಪೂರಾ ಸತ್ತು ಹೋಗಿದೆ. ಯಾಕಂದರೆ ಜನಪ್ರತಿನಿಧಿಗಳಿಗೆ ಒಂದು ರಕ್ಷಣೆ ಇಲ್ಲ ಅಂತ ಪರಿಸ್ಥಿತಿ ರಾಜ್ಯದಲ್ಲಿ ಉಂಟಾಗಿದೆ. ಇನ್ನು ಸಾಮಾನ್ಯ ಜನರಿಗೆ ಏನು ರಕ್ಷಣೆ ಕೊಡ್ತಾರೆ ಇವರು? ಹೀಗಾಗಿ ನಾನು ಸರ್ಕಾರ ಒಳ್ಳೆ ಒತ್ತಾಯ ಮಾಡ್ತೀನಿ, ಇಂಥ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಚೆನ್ನಾಗಿ ಆಗಬೇಕು ರಾಜ್ಯದಲ್ಲಿ. ಏನು ತಮಿಳುನಾಡಿನ ಸಂಸ್ಕೃತಿ ಏನೋ ಇಲ್ಲಿ ಬಂದಂಗಾಗಿದೆ. DMK ಮತ್ತು ಅಣ್ಣಾ DMK ಏನು ಜಗಳ ಆಡ್ತಿದ್ರಲ್ಲ, ಒಂದು DMK ಅವರಿಗೆ ಏನು ಎತ್ಕೊಂಡು ಒಯ್ದು ರಾತ್ರಿ ಎತ್ಕೊಂಡು ಒಯ್ದು ಹೊರಗೆ ಹೋಗಿದ್ದಿದ್ರಲ್ಲ ರೋಡ್ ಮ್ಯಾಗ, ಅಂಥ ಸಂಸ್ಕೃತಿ ನಿನ್ನೆ ಸಿಟಿ ಅವ್ರಿಗೆ ಹೆಂಗೆ ಎತ್ಕೊಂಡು ಹೋಯ್ತಾರೆ ಗೊತ್ತಾರೆ? ಜನಪ್ರತಿನಿಧಿ ಅವರು, ಒಂದು MLC ಇದ್ದಾರೆ ಅವರು, ಅಂಥವ್ರಿಗೆ ನೀವು ಎತ್ಕೊಂಡು ಒಯ್ದು ಏನದು ತಲೆಯಾಗ ರಕ್ತ ಬರೋದೈತಿ, ಅಲ್ಲೇ ಮಾಡ್ಯಾರ. ಆಮೇಲೆ ಅವ್ರಿಗೆ ಏನು ಮಾಡ್ಯಾರಿ, ಎಲ್ಲಿ ಹೋಯ್ತೀನಿ ಅಲ್ಲಿ ಹೋಯ್ತೀನಿ ಬೆಂಗಳೂರು ಹೋಯ್ತೀನಿ ಅಂತ ಕಿಸಿಂದ ಎಲ್ಲಿ ಸುತ್ತಾಡಿಸಿ ಅವ್ರಿಗೆ ಇದು ಮಾಡ್ಯಾರ. ಅವರು ತಮ್ಮ ಜೀವ ಬೇದಿಕೆ ಆಗೈತಿ. ಇಂಥ ಎಲ್ಲ ಪರಿಸ್ಥಿತಿ ನೀವು ರಾಜ್ಯದಲ್ಲಿ ಉಂಟಾಗಿದ್ದು ಏನು ಯಾವ ರೀತಿ ಹೊಂಟೈತಿ ಇದು ಲಾ ಆ್ಯಂಡ್ ಆರ್ಡರ್? ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮುಚ್ಚಾಕಿ ಇಂಥವೆಲ್ಲ ಕಾರ್ಯಕ್ರಮ ಮಾಡತ್ತಾರೆ ಇವರು. ಇದು ಜನ ಸಹಿಸಂಗಿಲ್ಲ. ಇದಕ್ಕೆ ತಕ್ಕ ಉತ್ತರ ಬಂದೇ ಬರ್ತೀವಿ, ಕೊಟ್ಟೆ ಕೊಡ್ತಾರೆ ಜನ. ಇದಕ್ಕೆ ತುದಿಗಾಲ ಮೇಲೆ ನಿಂತಾರೆ ಇವರಿಗೆ ತಕ್ಕ ಉತ್ತರ ಕೊಡೋಕ್ಕೆ. ನಾನು ಇಂಥ ಎಲ್ಲ ಘಟನೆಗಳನ್ನು ನೋಡಿದರೆ ಈ ಸರ್ಕಾರಕ್ಕೆ ಏನದ ಅಭಿವೃದ್ಧಿ ಕಾರ್ಯಗಳನ್ನು ಮುಚ್ಚಿ ಹಾಕಲಾಕೆ ಏನದ ಇಂಥವೆಲ್ಲ ಕಾರ್ಯಗಳು ಮಾಡತ್ತಾರಂತ ನನ್ನ ಅನಿಸಿಕೆ ಇದೆ. ಅದಕ್ಕಾಗಿ ನಾನು ಈ ಎಲ್ಲ ಇವತ್ತು ನಾವು ಏನು ನಿನ್ನೆ ಘಟನೆ ಆಗಿದೆ ಇವತ್ತು ತೀವ್ರ ಖಂಡನೆ ಮಾಡುತ್ತೆ. ಒಂದು ಕಾಂಗ್ರೆಸ್ ಆಫೀಸಿಗೆ ಮುತ್ತಿ ಹಾಕಿ ಬಂದೇವಿ ಇಲ್ಲಿ ಅಂತ ನಾನು ನೀವು ಮುಖಾಂತರ ಹೇಳ್ತೀನಿ. ನಿನ್ನೆ ನಡೆದಂಥ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಎಂಥ ಹೀನಘಟ್ಟ ಸರ್ಕಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಿನ್ನೆ CT ರವಿ ಅವ್ರ ಬಗ್ಗೆ ಇಲ್ಲಿ ಸಲ್ಲದಗಳನ್ನು ಮಾತನ್ನು ಹೇಳಿ ವಿಡಿಯೋಗಳನ್ನು ಯಾವುದೂ ಕೂಡ ಬಯಲಿಗೆ ಎಳೆಯದೆ ನಾನು ಕೇಳಿಸ್ಕೊಂಡೆ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಾವು ಯಾರನ್ನ ಮೆಚ್ಚಿಸೋಗೋಸ್ಕರ CT ರವಿ ಅವ್ರನ್ನ ಬಲಿಪಶು ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಅದಕ್ಕೆ ಇದನ್ನು ಖಂಡಿಸ್ತೀವಿ ನಾವು, ಪ್ರತಿಯೊಬ್ಬರು BJP ಅವ್ರು ಕೂಡ ಖಂಡಿಸ್ತೀವಿ. ಅದನ್ನು ಅಂದಿದ್ದೇ ಸತ್ಯ ಆಗಿತ್ತಂದ್ರೆ ಅದರದೇ ಆದಂಥ ಕಾನೂನು ಕ್ರಮದಲ್ಲಿ ನೀವು ಕೈಗೊಳ್ಳಬೇಕು, ನಾವು ಒಪ್ಕೊಳ್ತೀವಿ. ಅದನ್ನು ಕಾನೂನುಬದ್ಧವಾಗಿ ನೀವು ಮಾಡಬೇಕು. ಕಾನೂನನ್ನ ಎಲ್ಲ ಗಾಳಿಗೆ ತೂರಿ ಇವತ್ತು ಏನು ನೀವು ಇಡೀ ರಾತ್ರಿ ಬೆಳಗನ CT ರವಿ ಅವ್ರನ್ನ ಹಲ್ಲೆ ಮಾಡಿ 2 ಸಲ ಅವ್ರ ಮ್ಯಾಗ ಹಲ್ಲೆ ಮಾಡಿ ರಕ್ತವನ್ನು ಸುರಿತಿತ್ತು. ಅದನ್ನು ಲೆಕ್ಕಿಸದ ನೀವು ಇಡೀ ಬೆಳಗನ ಅವ್ರನ್ನ ತೊಗೊಂಡು ತಿರುಗಾಡಿದ್ರಿ. ಯಾಕೆ ತಿರುಗಾಡಬೇಕಾಗಿತ್ತು? ನೀವು ಅವ್ರನ್ನ ಬಂಧಿಸಿದ್ದೇ ಆದಲ್ಲಿ ಅವ್ರನ್ನ ಸೀದಾ ಸ್ಟೇಷನ್ ಕರ್ಕೊಂಡೋಗಿ ಕೂಡಿಸ್ಬೇಕಾಗಿತ್ತು. ಅದರ ಅವಶ್ಯಕತೆ ಏನಿತ್ತು? ಇಡೀ ಕರ್ನಾಟಕದೊಳಗ ಎಲ್ಲ ಅಧಿಕಾರಿಗಳು ಕೂಡ ಇವರ ಕೈಗೊಂಬೆ ಆಗಿ ಇವತ್ತು ಸರ್ಕಾರ ನಡೆಸ್ತಾ ಇದೆ. ದಯವಿಟ್ಟು ನಾವು ಖಂಡಿಸ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೇಳಕ್ ಬಯಸ್ತೀವಿ, ಇವತ್ತು ಶೋಭಾ ನಾಡ್ಕೋತ ಅಳ್ಕೋತ ನನಗೆ ಭಾಳ ನೋವಾಗ್ಯದ ಅಂತ ಹೇಳಿದ್ರಲ್ಲ, ಇದೇ 15 ದಿವಸದಿಂದ ಸಾಕಷ್ಟು ಬಾಣತಿಯರು ಸಾತ್ರು. ಅವಾಗ ನಿಮಗೆ ಬಾಣತಿಯರು ನೋವು ಕಾಣಿಸ್ಲಿಲ್ವಾ? ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ನೋವು? ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ಕಣ್ಣೀರು? ಬರೀ ಅಂದಿದ್ದೆ ಇಟ್ಟು ತ್ರಾಸ ಆಯ್ತು. ಎಷ್ಟೋ ಜನರ ಮಕ್ಕಳನ್ನ ಸಣ್ಣ ಡೆಲಿವರಿ ಆಗಿ ಕೂಸ್ಗಳನ್ನ ಬಿಟ್ಟು ಜೀವಂತವಾಗಿ ಸಾತ್ರು. ಅವಾಗ ಎಲ್ಲಿ ಹೋಗಿತ್ತು ನಿಮ್ದು ಕಣ್ಣೀರು? ಇದು ನಾಟಕ ಆಡೋದು ಬಿಡ್ರಿ, ಇದು ಡ್ರಾಮಾ ಮಾಡೋದು ಬಿಡ್ರಿ. ನಮ್ಮದೇ ಆದಂತ ಕಾನೂನುಗಳಿರ್ತಾವ, ಆ ಕಾನೂನಕ್ಕೆ ಗೌರವ ಕೊಡುವಂತ ಕೆಲಸ ನೀವು ಮಾಡಬೇಕು. ಇದು ಜನ ನಿಮ್ಗೆ ಅಧಿಕಾರ ಕೊಟ್ರಂದ್ರೆ ದುರುಪಯೋಗ ಪಡ್ಕೋತಾರೆ ಅಂತ ಹೇಳಿಕೆ ಬಯಸ್ತೀವಿ. ಇದನ್ನು ಖಂಡಿಸ್ತೀವಿ. ನಾನು ಲಕ್ಷ್ಮೀ ಕನ್ನೋಳಿ महानगर पालिके माजी सदस्यರು ಹಾಗೂ नगर मंडल महिला मोर्चा अध्यक्षರು। बेलगाम में जो सदन में हो गया वो तो सभी मीडिया में आ गया। लक्ष्मी हेब्बाळकर मैडम जो बात पे कंफ्यूज कर ले को सदन पूरा चर्चा क्यों हो रहे, क्या हो रहे, सदन क्यों चल रहे, वो सोच रहा नहीं। एक बात पे ऊपर कंफ्यूज कर ले को शब्द जो कहा दिया माजी हमारा मंत्री CT रवि जी विधान परिषद सदस्य, वो बात पे ध्यान तो देना। वो शब्द अर्थ क्या होता है वो समझना चाहिए ना पहले।
मुंह पे आ गए, डायरेक्ट बात करने झगड़ा करने चालू हुई। और सदन जो चला रहे हैं वो सोचना चाहिए सदन में अंदर क्यों आ रहे हैं, हम चर्चा क्या करना चाहिए, जनता लोगों को क्या इसकी वजह से क्या अवसर होता। एक सदन से चलने के लिए 20-25 करोड़ खर्चा हो जाएगा, तो पैसा किसका? हर एक आदमी का पसीने का पैसा है, तरीके देने के बाद वो पैसा आता। इसलिए मैं ये कहना चाहता हूँ सदन में क्या चर्चा हो गया, इसका अर्थ क्या है, सोच समझकर 10 मिनट ठंडा होकर वो आंसर देना। विधानसभा में पाकिस्तान जिंदाबाद बोल दिया, ये वो कंफ्यूज हो गया, नहीं ये करो पुकारे। 3 दिन के बाद ये FSL रिपोर्ट आने के बाद इसके ऊपर उत्तर देना चाहिए था ना, तो चुप क्यों बैठे? जो लोगों को क्या चाहिए वो छोड़ते हैं, स्वंत स्वार्थी जो लोग हैं इधर। मेरा कहना क्या है, तुम लोग मिनिस्टर है, अधिकार है, दुरुपयोग मत कर दिए। हमारा मंत्री जी को, माजी मंत्री जी को वो पुलिस स्टेशन ले जाने का तरीका क्या है? वैसा गुनाह क्या किया था उन्हें? हाँ, शब्द क्या किया, उनको अर्थ तो करना चाहिए ना पहला। और तुम्हारा गुंडा लोग कैसे आ गए अंदर? मैं ये कारपोरेटर कल गया था, मैं सुवर्ण सौदा को, मुझे छोड़ने के लिए 10 लोग मुझे इंक्वायर किया। ये 100 लोग गुंडा कैसे आ गए अंदर? दरवाजे के ऊपर, गेट के ऊपर लात के से मारा, कैसे बूट से मारना? ये कांग्रेस इसका ये है क्या? कांग्रेस लोगों का, कांग्रेस का नीति है क्या? वो नहीं करना चाहिए। हमारा नरेंद्र मोदी जी अम्बेडकर के बारे में कितना म्यूजियम किया, लोगों को क्या संदेश दिया, आप खुद सोचो ज़रा। इसलिए मैं ये कहना चाहता हूँ आने वाले दिन में आप पावर में आ गया, गुंडागर्दी मत दिखाइए, लोगों को अच्छा काम कर दीजिए, डेवलपमेंट कीजिए। गरीबों को घर नहीं है, घर दीजिए, रास्ता नहीं है, रास्ता करने दीजिए, फंड दीजिए। वो सब छोड़ को एक एक बात की और सदन पूरा बर्बाद मत कर दीजिए। इसलिए मैं वो कहना चाहता हूँ। सर, जो आज ये प्रदर्शन बीजेपी की ओर से किया गया है, बीजापुर की जो सिटी बीजेपी पार्टी है उनकी तरफ से या डिस्ट्रिक्ट बीजेपी पार्टी की तरफ से किया गया है? नगर मंडल अध्यक्ष शंकर हुआर के नेतृत्व से चल रहा है। जैसे कि आज के प्रदर्शन में देखा गया है कि बीजेपी की ओर से जो है, अपनी पार्टी की ओर से सीएम और डीसीएम के खिलाफ जो है नारेबाजी की जा रही थी, तो उस पर आप क्या कहना चाहिए? आपको पता ही है, हम क्या बोल सकते हैं। डीएम और डीसीएम क्या आपको 2 साल हो गया, कितने लोगों का वो गुंडागर्दी कर रहे हैं, कहाँ क्या क्या शब्द निकाल रहे हैं, कौन सी जगह में गए, जाने के बाद हमारा बीजेपी लोगों को तकलीफ कितना दे रहे हैं। अभी सभी को मीडिया वाले को पता है ना। वो लोग उसको 130-135 MLA कई को दिया, डेवलपमेंट के लिए लाठीचार्ज करने का सभी जगह। तुमको पता है कि वो 15 दिन के पहले क्या होया, बिन ड्रेस वाला को एक DG ग्रेड का आदमी लाठीचार्ज करते। ज़रूरत क्या था? गाड़ी करने की ज़रूरत नहीं। हमके पुलिस स्टेशन जलाया था क्या? घरी के ऊपर क्या मारपीट हुआ था क्या? हमारा हक हम पूछ रहे थे ना। गवर्नमेंट ऐसा ही क्यों कर रहे हैं? आने वाले दिन में उसके तक उत्तर देते हैं। सर, आज के प्रदर्शन से आपको लगता है कि क्या इस पर कोई असर पड़ेगा, या फिर बीजेपी जो है आज क्या मांग लेकर प्रदर्शन करेगी? देखो, असर उसको पढ़न दे ना पढ़न, हमका क्या करने का है। हम इतना लोगों को पता चल रहा है कांग्रेस गवर्नमेंट क्या कर रहे हैं, वो राजकारणी नीति और अधिकार के ऊपर कितना दर्प कर रहे हैं, वो उसका मिसयूज कितना हो रहा है, लोगों को पता चलना चाहिए ना। अभी आपकी ओर से क्या मांग की गई है, कि मांग क्या की गई बीजेपी को? देखो, इतना हम बोल रहे हैं, आने वाले दिन में हम सभी लोग होशियार रहना चाहिए। और गवर्नमेंट, कौन सा गवर्नमेंट आ गया तो डेवलपमेंट होता, लोगों को भलाई होता, लोगों का देखभाल होता, वो सोच को हम आने वाले दिन में कदम निकाल रहे हैं। प्रेमानंद ब्रदर, महानगर पालिका सदस्य, विजयपुर। ಪ್ರಭುತ್ವ ಕಗ್ಗೊಲೆ ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯಘಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ
ಭಾರತ್ ಮಾತಾ ಕಿ ಲೋಕಸಭೆಯಲ್ಲಿ ಮಾಡೋದು ವಿನಾಕಾರಣ ಭ್ರಷ್ಟಾಚಾರ ಆರೋಪ ಮಾಡೋದು, ವಿನಾಕಾರಣ ಇದು ಮಾಡೋದು, ಇದು ಕಾಂಗ್ರೆಸ್ ಕುತಂತ್ರ ಆಗಿದೆ. ಸಾರಂಗಿ ಅಂತಕ್ಕಂಥ ಲೋಕಸಭಾ ಸದಸ್ಯರ ತಲೆಯನ್ನ ಹೊಡೆದು ಇವತ್ತು ಗುಂಡಾವರ್ತನೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೇನೆ ಎಲ್ಲಾದ್ರೂ ಬಿಜೆಪಿ ಅಧಿಕಾರಕ್ಕೆ ಬರ್ತಾರೆ ಇವಿಎಂ ಪಾರ್ಟ್ ಅಂತ ಹೇಳುದು. ಕರ್ನಾಟಕದಾಗ ಯಾಕೆ ಇವಿಎಂ ಪಾರ್ಟ್ ಆಗ್ಲಿಲ್ಲ, ಈಗ ಯಾಕೆ ಕರ್ನಾಟಕದಾಗ ಅಧಿಕಾರಕ್ಕೆ ಬಂದಾಗ ಇವಿಎಂ ಅಂತ ಹೇಳುದಿಲ್ಲ. ಇಂಥ ಎಲ್ಲ ಹೊಲಸು ಬುದ್ಧಿಯನ್ನ ಬಿಡ್ರಿ, ಬರುವಂತ ದಿನಮಾನಗಳಲ್ಲಿ ಜನ ನಿಮ್ಗೆ ತಕ್ಕ ಪಾಠನ ಕಲಿಸ್ತಾರ ಅನ್ನುವಂತ ಮಾತನ್ನು ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಎಲ್ಲ ದಲಿತರು ಸಹ ಉಗ್ರವಾದಂತ ಹೋರಾಟ ಮಾಡಬೇಕಾಗ್ತದಂತ ಹೇಳಿ ತಮಗೆ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೆನಪು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ತುರ್ತು ಪರಿಸ್ಥಿತಿಯನ್ನು ನೆನಪು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸುವರ್ಣಸೌಧದಲ್ಲಿ ನಮ್ಮ ಸಿಟಿ ರವಿಯವರ ಮೇಲೆ ಏನೋ ಅಪದಲ್ಲಿ ಮಾಡಿ ಅವ್ರ ಮೇಲೆ ಏನು ಹಲ್ಲೆ ಮಾಡಿದರು, ಅದನ್ನು ಖಂಡಿಸಿ ನಾವು ಇವತ್ತು ಯುವ ಮೋರ್ಚಾ ವತಿಯಿಂದ ಇಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಮುಖ್ಯ ಹಾಕುವಂತ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ಜನಪ್ರತಿನಿಧಿಯವರು MLC ಅವರು ಸಿಟಿ ರವಿಯವರು ಅಂಥವ್ರಿಗೆ ಈ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ. ಇನ್ನು ಸಾಮಾನ್ಯರಿಗೆ ಹೆಂಗೆ ರಕ್ಷಣೆ ಕೊಡ್ತಾರೆ ಇವರು? ಏನು ಸುವರ್ಣಸೌಧ ಅಂದ್ರೆ ಅದು ಒಂದು ಮಂದಿರ ಇದ್ದಂಗೆ. ಅವ್ರ ಚೇಲಾಗಳು ಬಂದು ಆ ಗೇಟಿಗೆ ಕೂಟ್ಲೆ ಓದಿದ್ದಾರೆ ಅವರಲ್ಲಿ. ಅಂದ್ರೆ ಎಲ್ಲಿ ತಪ್ಪಿಸ್ಬೇಕು. ಇನ್ನು ಒಂದು ಸಿದ್ದರಾಮಯ್ಯವರು ಬಾಗಿಲಿಗೆ ಖಾಲಿ ಕೂಟ್ಲೆ ಓದಿದ್ರು. ಇದೇನು ತಮಿಳ್ನಾಡ ಅಣ್ಣಾ DMK ಅವರು ಜಗಳಾಡ್ತಿದ್ರಲ್ಲ, ಆ ಟೈಪ್ ಆಯ್ತಿದ್ರು. ಯಾಕಂದ್ರೆ ಆ ಅಣ್ಣಾ DMK ರಾತ್ರಿ ರೋಡ್ ಮೇಲೆ ಓದಿದ್ರು. ಆ ಟೈಪ್ ನಿನ್ನೆ ಸಿಟಿ ತಗೊಂಡೋಗ್ಯಾರ. ಅದು ಎಲ್ಲಿ ಬರ್ತದೆ? ತಮಿಳ್ನಾಡು ಸಂಸ್ಕೃತಿ ಇದು ಕರ್ನಾಟಕ ತರಬೇಕು ಮಾಡಿಲ್ಲ. ಲಾ ಅಂಡ್ ಆರ್ಡರ್ ಪೂರ್ತಿ ಸತ್ತು ಹೋಗಿದೆ. ಏನದು ಅಭಿವೃದ್ಧಿ ಕಾರ್ಯಗಳನ್ನ ಮುಚ್ಚಲಾಕ ಏನು ಕೆಲಸ ಮಾಡ್ತಾರೆ ಕಾಂಗ್ರೆಸ್ನವರು. ಯಾಕಂದ್ರೆ ಸದನದಲ್ಲಿ ಲಾಸ್ಟ್ ದಿವಸ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಇತ್ತು. ಆ ಚರ್ಚೆಯನ್ನು ಮುಚ್ಚಾಕೋ ಸಂಬಂಧ ಇವ್ರೇನು ಮಾಡ್ಯಾರ, ಇಂಥ ಗದ್ದ ಮಾಡ್ಯಾರ. ಯಾಕಂದ್ರೆ ಈಗ ಅಭಿವೃದ್ಧಿಗೆ ರೊಕ್ಕ ಕೊಡೋಕೆ ದುಡ್ಡೇ ಇಲ್ಲ, ಅವರು ಶಾಸಕರಿಗೆ ದುಡ್ಡಿಲ್ಲ. ನೀರಾವರಿ ಯೋಜನೆಗಳಿಗೆ ದುಡ್ಡು ಕೊಡಬೇಕಾಗಿತ್ತು, ಅಭಿವೃದ್ಧಿ ಯೋಜನೆಗಳಿಗೆ ದುಡ್ಡು ಕೊಡಬೇಕಾಗಿತ್ತು. ಅವೆಲ್ಲ ಮುಚ್ಚು ಸಂಬಂಧ ಧಾರಣೆ ಮಾಡಿ ಸಿಟಿ ಇರೋರ ಮೇಲೆ ಆಪಾದನೆ ಮಾಡಿ ನಿನ್ನೆ ಒಂದು ಇಂಥ ಕೃತ್ಯ ಮಾಡ್ಯಾರ. ಕೃತ್ಯವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಮಳೆ ತೆಗೆದ ಸ್ವೀಕರಿಸ್ತೇವೆ ಅಂತ ಹೇಳಿ ನಾನು ಸಿದ್ದರೂರು ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ನಡೆದ ಘಟನೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಯಾವ ರೀತಿ ಇವರು ಮಾಜಿ ಮಂತ್ರಿಗಳನ್ನು ವಿಧಾನ ಪರಿಷತ್ ಸದಸ್ಯರು ನಡೆದುಕೊಂಡ ರೀತಿ ಶಬ್ದಗಳನ್ನು ದುರುಚಿ ಹಾಕೋದಾಗಲಿ, ಮಾಧ್ಯಮದಲ್ಲಿ ತಮ್ಮದೇ ಒಂದು ಬಡಾಪಾಯಿ ಮಾಡಿಕೊಂಡು ಜೋರು ಮಾತಾಡೋದಾಗಲಿ, ಸುವರ್ಣಸೌಧದಲ್ಲಿ ಜನಪ್ರತಿನಿಧಿ ನಾವು ನಿನ್ನೆ ಹೋಗಿದ್ದೆ. ಅಲ್ಲಿ ನಮ್ಮ ID ಕಾರ್ಡ್ ಇದ್ರು ನಮಗೆ ಬಿಡಬೇಕಾದ್ರೆ SP DC ಮತ್ತು ಪರ್ಮಿಷನ್ ತೊಗೋಬೇಕಂತ. ಅವರು 100 ಜನ ಗುಂಡಾಗಳು ಒಳಗೆ ಹೆಂಗೆ ಬಿಟ್ರು ಇವರು? ನಮಗೆ ಸಂಶಯ ಏನು ಬರ್ತದೆ, ಇದು ಪೂರ್ವ ನಿಯೋಜಿತ ಅಂತ ಅನಿಸ್ತದೆ. ಸದನದಲ್ಲಿ ಏನೇ ಚರ್ಚೆ ಆದರೂ ಏನೇ ಗಲಾಟೆ ಆದರೂ ಅದೇ ಸದನದ ಕಾನೂನು ರೀತಿ ಇದು ಇರ್ತದೆ. ಅಲ್ಲಿ ಅವರೇ ಕಾರ್ಯದರ್ಶಿಗಳು ಅಥವಾ ಸಭಾಧ್ಯಕ್ಷರು ಕರೆದು ಅವ್ರು ಮಾತಾಡಿ ಅದನ್ನು ಬಗೆಹರಿಸುವಂತ ಇರ್ತದೆ. ಮಾತಾಡಿದ್ರ ಫಸ್ಟ್ ಆಫ್ ಆಲ್ ಮಾತಾಡಿಲ್ಲ, ಅದು ತಿರುಚಿದ್ದು ಜಗಜ್ಜಾಯಿರದ. ಮತ್ತು ನೀವು ಹೊರಗಿನ ಜನ 100 ಜನ ಬಂದು ಸುವರ್ಣಸೌಧಕ್ಕೆ ಹೋಗಿ ಬರೋದು ಅಲ್ಲಿ ಕಾಲಿಲೆ ಒದಿದೆ ಅಲ್ಲಿ. ಮತ್ತು ಈ ರೀತಿ ಪ್ರವೃತ್ತಿ ಮಾಡಿದ್ರೆ ಜನಸಾಮಾನ್ಯರ ಜೀವನ ಮಾಡೋದು ಹೆಂಗೆ? ಸುವರ್ಣಸೌಧ ಪವಿತ್ರ ಸ್ಥಳ ವಿಧಾನಸಭಾ ಸುವರ್ಣಸೌಧ. ಅದೇ ಜಾಗಕ್ಕೆ ನೀವು ಕಾಲಿಲೆ ಒಯ್ತೀರಿ, ನಿಮ್ದು ಏನೋ ಪ್ರವೃತ್ತಿಯನ್ನು ತೋರಿಸ್ಕೊಟ್ರಿ ನೀವು. ಈ ರೀತಿ ಮಾಡೋದ್ರಿಂದ ಬರುವಂತ ದಿನಗಳಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರಾಗಿರ್ಬೋದು, ಜನಸಾಮಾನ್ಯ ಕಾರ್ಯಕರ್ತರಿರಬೇಕು, ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ತದನಂತರ ಇಲ್ಲಿ ಲಾ ಅಂಡ್ ಆರ್ಡರ್ ನಮ್ಮ ಮಳುಗೋಡ ಸತ್ತೋಗ್ಬಿಟ್ಟದ. ಲಾ ಅಂಡ್ ಆರ್ಡರ್ ಇಲ್ಲಿ ಸರ್ಕಾರದಾಗ ಆಮೇಲೆ ಎಷ್ಟೋ ಜನ ಅಧಿಕಾರಿಗಳು ಸಹಿತ ಅಮಾಯಕರನ್ನು ಕರ್ಕೊಂಡ್ಬಂದು ಕಿರಿಕಿರಿ ಮಾಡೋದಲ್ಲಿ, ಅವ್ರನ್ನ ರಾಜಕಾರಣಿಗಳ ಒತ್ತಡದಿಂದ ಅವ್ರಿಗೆ ತೊಂದರೆ ಕೊಡೋದಲ್ಲಿ ಮಾಡ್ತಾ ಇರೋದು ಮಾಹಿತಿ ಅದು. ಹಿಂದಿನೇ ಒಂದು ದೊಡ್ಡ ಉದಾಹರಣೆ ಇದು. ಹೇಳಿದ್ರಲ್ಲ, ಸಿಟಿ ಒಂದು ಕರ್ಕೊಂಡು ಹೋಗೋ ಪದ್ಧತಿ, ಅವ್ರು ನಡೆಸುವಂಥ ರೀತಿ, ಮತ್ತು ಮೊನ್ನೆ ನಡೆದ ಲಾಠಿ ಚಾರ್ಜಲ್ಲಿ ಮೊನ್ನೆ ವಿಜಯಪುರದಲ್ಲಿ ಶಾಸಕರು ಬಸವಣ್ಣ ಪಾಟೀಲ್ ಅಂತ ಹೇಳಿದ್ರು, ಲಾಠಿ ಚಾರ್ಜ್ ಯಾರು ಮಾಡಬೇಕು, ಯಾವ ಸಂದರ್ಭದಾಗ ಮಾಡಬೇಕು, ಯಾರಿಗೆ ಮಾಡಬೇಕು. DK ಶಿವಕುಮಾರ್ ಸಾಹೇಬರು ಎಲ್ಲ ಪೊಲೀಸ್ ಸ್ಟೇಷನ್ ಸುತ್ತೋರೆಲ್ಲ ಬಾಯಿ ಎತ್ತಾರೆ. ಮತ್ತು ಈ ಸುವರ್ಣಸೌಧ ಬದ್ದವ್ರಿಗೆ ನಾವೇ ಅನ್ಬೇಕು, ನೀವು ಹೇಳ್ಬೇಕು. ನೀವೆಲ್ಲ ಅಧಿಕಾರನಾಗಿದ್ದೀರಿ, ನೀವು ಎಲ್ಲರನ್ನೂ ಒಂದೇ ರೀತಿಯಾಗಿ ತೋಲನೆ ಮಾಡಿಸಿಂದ ನೀವು ನ್ಯಾಯ ಕೊಡಬೇಕು. ಆದ ಕಾರಣ ನಾವು ಈ ಉಗ್ರ ಹೋರಾಟ ಮಾಡ್ತೀವಿ. ಬರುವಂಥ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಸಹಿತ ಹೋರಾಟ ನಡೆದೋದು. ಈಗ ಬರುವಂಥ ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೀವಿ. ನಾವು ಒಂದೇ ಸಂದೇಶ ಕೊಡ್ತೀವಿ ಅಂದ್ರೆ, ನೀವು ಕೆಟ್ಟವರಿದ್ದೀರ ಅಂತ ನೀವೇ ಪ್ರೂವ್ ಮಾಡಿರಿ, ನಾವಲ್ಲ. ಸುವರ್ಣಸೌಧ ಬೂಟುಗಾಲಿ ಓದಿದಾಗಲಿ ಅಥವಾ ಅಶ್ಲೀಲ ಶಬ್ದ ಬಳಸೋದಾಗಲಿ, ಪರ್ಮಿಷನ್ ಇಲ್ಲ 100 ಜನ ಒಳಗೆ ಬರೋದಾಗಲಿ, ಇವೆಲ್ಲ ನೀವು ಕಾನೂನು ವಿರೋಧಲ್ಲ.
ಮತ್ತು ನೀವ್ಯಾಕೆ ಅರೆಸ್ಟ್ ಆಗಲಿಲ್ಲ? ಅವ್ರು 106 ಜನ ಅವ್ರು ಅಲ್ಲ 4 ಮಂದಿ ಅರೆಸ್ಟ್ ಮಾಡೋಕ್ಕಿಲ್ಲ. ಸಿಟಿ ರವಿ ಒಬ್ಬರೇ ಯಾಕೆ ಅರೆಸ್ಟ್ ಆಗಿರೋದು? ಇದರರ್ಥ ಏನಪ್ಪ ಅಂದ್ರೆ ನಮಗೆ ಅನಿಸ್ತದೆ ಪೂರ್ವ ನಿಯೋಜಿತ ಅದ ಮತ್ತು ಇದು ತುರಿಚದ ಅವ್ರ ಹೇಳಿಕೆಯನ್ನು ತುರಿಚದ. ಆದ ಕಾರಣ ನಾವೆಲ್ಲರೂ ಕೂಡಿ ಖಂಡಿಸ್ತೀವಿ. ಬರುವಂತ ದಿನಗಳಲ್ಲಿ ನ್ಯಾಯ ಕೊಡಿಸ್ಬೇಕಂತ ನಾವೆಲ್ಲ ಆಗ್ರಹ ಮಾಡ್ತೀವಿ. ಬೂಟ್ಲೆ ಹೋದವ್ರು ಕಾರ್ನಲ್ಲಿ ಹೋಗ್ಬಿಡೋದತ್ತ. ಮತ್ತು ಇವರು ನ್ಯಾಯ ಹೋರಾಟ ಮಾಡೋರಿಗೆ ಯಾವ ರೀತಿ ಒಯ್ದಾರ ನೋಡ್ಬೋದು ನೀವು, ಎಷ್ಟು ಬೇಜಾರಾತ ನೋಡಿದ ಕೂಡಲೇ. ಆದ ಕಾರಣ ನಾವೆಲ್ಲ ಉಗ್ರ ಹೋರಾಟ ಮಾಡ್ತೀವಿ ಸಂದರ್ಭದಲ್ಲಿ. ಅಮಿತ್ ಶಾ ಅವ್ರ ಬಗ್ಗೆ ಏನು ಅವರು ತಿರುಚಿ ಹೇಳಿದ್ರಲ್ಲ, ಅಮಿತ್ ಶಾ ಅವ್ರ ಬಗ್ಗೆ ನಾವು ಅಂಬೇಡ್ಕರ್ ಬಗ್ಗೆ ಎಷ್ಟು ಗೌರವ ತಿಳಿದ್ರೆ ಒಂದು ಬುಕ್ಕನೇ ಬರಬೇಕಾಗ್ತದೆ. ಮೊದಲ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಯ್ಕೆ ಆದಾಗ ಅಂಬೇಡ್ಕರ್ ಬಗ್ಗೆ ಹಿಂದೆ ಏನೇನು ಅನ್ಯಾಯ ಮಾಡಿದ್ರೆ 70 ವರ್ಷ ಅದನ್ನೆಲ್ಲ ಪೂರ್ತಿ ಸರಿಪಡಿಸಿದವ್ರೆ ನರೇಂದ್ರ ಮೋದಿ ಅವರು. ನಾ ಕೈ ಮುಗಿದು ವಿನಂತಿ ಮಾಡ್ತೀನಿ, ಯಾರ್ಯಾರು ಅಂಬೇಡ್ಕರ್ ಅನುಯಾಯಿಗಳಿದ್ರಿ, ನಾನು ಅಂಬೇಡ್ಕರ್ ಅನುಯಾಯಿ ಇದ್ದೀನಿ. ಅಂಬೇಡ್ಕರ್ ಅವ್ರ ಬಗ್ಗೆ ಹಿಂದೆ ಏನೇನು ಘಟನೆ ಆಗ್ಯಾವ ಅವ್ರ ಜೀವನದಲ್ಲಿ, ಯಾರ್ಯಾರು ನೋವು ಕೊಟ್ಟರು, ಯಾವ ಪಕ್ಷದವ್ರು ಅನ್ಯಾಯ ಮಾಡಿದ್ರು, ಯಾವ ಮುಖಂಡರು ಅವರಿಗೆ ದೂರು ತಳೆದ್ರು, ಅವರು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಯಾರು ಜಾಗ ಕೊಟ್ಟಿಲ್ಲ. ಅದನ್ನೆಲ್ಲ ದಯವಿಟ್ಟು ನಾವು ನೀವು ಕಣ್ತಾರೆ ನೋಡಿ ಅದಕ್ಕೆ ಯಾರು ಅನ್ಯಾಯ ಮಾಡ್ರೆ ಅವ್ರ ವಿರುದ್ಧ ಘೋಷಣೆ ಮಾಡಬೇಕು, ಅವ್ರ ವಿರುದ್ಧ ಧಿಕ್ಕಾರ ಹಾಕಬೇಕು. ನೀವು ಎಲ್ಲ ಬಿಡ್ತೀರಿ, ಯಾರೋ ಒಬ್ರು ಏನೋ ಹೇಳ್ಬಿಡ್ತಾರೆ, ಅದ್ರ ಪರ ಹಿಂಗೆ ಅಂತ ಹೋಗ್ಬಿಡ್ತೀವಿ. ಹಂಗೆಲ್ಲ ಮಾಡಬೇಡ್ರಿ. ಏನು ನಿಜ ಸ್ಥಿತಿ ಅದ ಅದು ಏನದ ಅದನ್ನೇನು ಮುಂದೆ ಜನರಿಗೆ ನಾವು ತಿಳುವಳಿಕೆ ಕೇಳ್ಕೊಡುವಂಥ ಕೆಲಸ ಮಾಡುವಂತಂದ್ರೆ ಯಾಕೆ ಇಚ್ಛೆ ಪಡ್ತೀವಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ವಿಜಯಪುರ ನಗರದಿಂದ ಈ ಹೋರಾಟದ ಅಂಗವಾಗಿ ನಿನ್ನೆ ನಡೆದಂಥ ಸತ್ಯವನ್ನು ಮರೆಮಾಚುಗೋಸ್ಕರ ಸಿಟಿ ರವಿ ಅವ್ರ ಬಗ್ಗೆ ಏನು ನೀವು ಗುಂಡಾವರ್ತನೆ ನಡೆಸಲಾಗ್ತೀರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಾವು ಶಬಾಷ್ಗಿರಿ ಪಡೆಯೋಗೋಸ್ಕರ ಇನ್ನೊಬ್ಬರನ್ನ ಬಲಿಪಶು ಮಾಡಕತ್ತೀರಿ. ಇಡೀ ಕರ್ನಾಟಕದ ಜನ ನಿಮ್ಮನ್ನು ನೋಡ್ಲಕತ್ತಾರ. ನೀವು ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಬಳಸ್ತೀರಿ, ಅದನ್ನ ಹೆಸರು ಬೆಳೆಸಕ್ಕೂ ನಿಮಗ ಲಾಯಕ್ಕಿಲ್ಲ. ದಯವಿಟ್ಟು ನಾವು ಮೀಡಿಯಾದ ಮುಖಾಂತರ ವಿನಂತಿ ಮಾಡ್ಕೋತೀವಿ, ನೀವು ದಯವಿಟ್ಟು ಅವ್ರ ಹೆಸರನ್ನ ಮೊದಲ ತಗೋಬೇಡ್ರಿ. ಯಾಕಂದ್ರೆ ಕಾನೂನು ಅನ್ನೋದು ಸತ್ತು ಹೋಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಕ. ಅದರದೇ ಆದಂತ ಕಾನೂನು ಅದ. ಅವ್ರು ಏನಾದ್ರೂ ಅಂದಿದ್ದೇ ಸತ್ಯ ಆಗಿದ್ರ ಕಾನೂನು ಮುಖಾಂತರ ನೀವು ಕ್ರಮ ಕೈಗೊಳ್ಬೇಕಾಗಿತ್ತು. ಅದಕ್ಕೆ ಜನ ಮೆಚ್ತಿದ್ರು. ಅದರದೇ ಆದಂತ ಕಾನೂನುಗಳನ್ನೆಲ್ಲ ಧೂಳಿಪಟ ಮಾಡಿ ಗುಂಡಾಗಳನ್ನ ಒಳಗ್ ಬಿಟ್ಟು ಗೇಟ್ ಒದಿಸೋದು, ಇದನ್ನ ನಿಮ್ಮ ಸಂಸ್ಕೃತಿ ಒಪ್ಪುವಂತದ್ದಲ್ಲ. ಬಿಜೆಪಿ ಅವರು ಸಂಸ್ಕೃತಿ ಬಗ್ಗೆ ಮಾತಾಡ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತಾರ ಅವ್ರನ್ನ ಬಿಟ್ಟಿದ್ದೇ ದೊಡ್ಡ ಪುಣ್ಯ ಅಂತ ಹೇಳಿ. ಆದ್ರ ಇದಕ್ಕಿಂತ ಮುಂಚಿತವಾಗಿ ನೀವೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಜೀವ ಹೊಡಿಬೇಕಂತ ಹೇಳಿ ನೀವು ಪೂರ್ತಿ ಪ್ರೀ ಪ್ಲಾನ್ ಮಾಡ್ಕೊಂಡೆ ಗುಂಡಾಗಳನ್ನ ಒಳಗ್ ಬಿಡಿಸಿರಿ ಅನ್ನೋದಕ್ಕೆ ಸಾಕ್ಷಿನೇ ನೀವೇ ಇದೀವಿ. ಯಾಕಂದ್ರೆ ನೀವೇ ಒಪ್ಕೊಂಡಂಗ ಕೊಲೆ ಮಾಡೋದಕ್ಕೂ ಹೆಸುವುದಿಲ್ಲ ಅಂತ ಹೇಳಿ ನೀವೇ ಒಪ್ಕೊಂಡಂಗ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿಂದೆ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಇಲ್ಲ ಅಂದೇ ಇಲ್ಲ, ನಾನು ಕಿನ್ಯಾರೇ ಕೇಳ್ಕೊಂಡಿದ್ದೀನಿ, ಮೀಡಿಯಾ ಮುಖಾಂತರ ನಾನು ಎಲ್ಲ ಕೇಳ್ಕೊಂಡಿನಿ ಅಂತ ಹೇಳಿ ಎಷ್ಟು ಸಬೂಬಾಗಿ ಎಷ್ಟು ನಾಜೂಕಾಗಿ ಮಾತಾಡಿ ಹೋದ್ರಿ. ಮುಂದೆ ಏನಾಯ್ತು ಉತ್ತರ ಕೊಡ್ಬೇಕಾಗಿತ್ತು. ನೀವು ಅದನ್ನ ಮರೆಮಾಚುವಂತ ಕೆಲಸ ಮಾಡಿದ್ರಿ. ಪ್ರತಿಯೊಂದು ಕೂಡ ಮರೆಮಾಚುವುದು ಅಭಿವೃದ್ಧಿ ಬರ್ತದ ಅಂತ ತಿಳ್ಕೊಂಡು ಅದ್ರ ಮ್ಯಾಗ ಏನಾದ್ರೂ ಒಂದು ನೆಪ ಹಾಕಿ ಅದನ್ನ ದೂರ ತಳ್ಳೋದು, ಇದನ್ನ ತಂದ ಮಾರಿಗಿಡುವಂತದ್ದೇ ಕಾಂಗ್ರೆಸ್ ಸರ್ಕಾರದ ಕೆಲಸ. ನೀವು ಇದನ್ನೇ ಮುಂದುವರಿಸುವಂತ ಕೆಲಸ ಮಾಡಿದ್ರೆ ಪ್ರತಿಯೊಬ್ರು ಜನ ನೋಡ್ತಿರ್ತಾರೆ ನಿಮ್ಮ ದುರ್ಘಟನೆ, ನೀವು ನಡ್ಕೊಳ್ಳುವಂತ ರೀತಿ. ಇದನ್ನೇ ಮುಂದುವರೆದ್ರೆ ಯಾರು ಕೂಡ ಸಹಿಸೋದಿಲ್ಲ. ಮುಂದೆ ಬರುವಂತ ದಿನಮಾನಗಳೊಳಗ ತಕ್ಕ ಪಾಠ ಕಲಿಸ್ತಾರ. ನಿಮಗೆ ಜನ ಎದಕ್ಕ ಅವಕಾಶ ಕೊಟ್ಟಾರ? ದೇಶದ ಅಭಿವೃದ್ಧಿ ಆಗ್ಲಿ, ಕರ್ನಾಟಕ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ಜನ ನಿಮ್ಗೆ ಓಟ್ ಹಾಕ್ಯಾರ. ಇಂಥ ಗುಂಡಾವರ್ತನೆ ಮಾಡೋದಕ್ಕಲ್ಲ. 125 130 ಸೀಟ್ ಕೊಟ್ಟಿದ್ದು ಅಭಿವೃದ್ಧಿಗೋಸ್ಕರ. ನಿಮ್ಮ ಈ ಗುಂಡಾವರ್ತನೆಗಲ್ಲ. ಯಾವ್ದು ಕುರ್ಚಿ ಶಾಶ್ವತವಾಗಿ ಉಳಂಗಿಲ್ಲ. ಇವತ್ತು ಬಂದಂತ ಕುರ್ಚಿ ನಿಮ್ಗೆ ನಾಳೆ ಇರುವುದಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಅವಧಿಯೊಳಗ ನೀವೇನಾದ್ರೂ ಮಾಡೋದಾದ್ರ ಒಂದ್ ಒಳ್ಳೆತನ ಮಾಡ್ರಿ. ಜನಕ್ಕ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡ್ರಿ. ಇನ್ನೇ ನಿಮ್ ಸರ್ಕಾರ ಬರುವುದಿಲ್ಲ, ಮುಗಿದ್ ನಿಮ್ ಕತಿ. ಮುಗಿದ್ರೊಳಗ ನಿಮ್ದು ಅಧ್ಯಯನ ಮುಗಿದು ಹೋಗ್ತದ. ಅದಕ್ಕೆ ಇದೇ ರೀತಿ ಮುಂದುವರೆದ್ರೆ ಡಿ.ಕೆ. ಶಿವಕುಮಾರ್ ಅವರೇ ಹಾಗೂ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಿಮ್ಗೆ ಕೇಳಿಕ್ ಬಯಸ್ತೀವಿ. ನೀವು ನಿನ್ನೆ ಅರೆಸ್ಟ್ ಮಾಡಿದ್ರೆ ಸೀದಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಯಾಕೆ ಇಡೀ ರಾತ್ರಿ ಬೆಳಗನೆ ಎಲ್ಲ ಕರ್ಕೊಂಡು ತಿರುಗಾಡಿದ್ರಿ? ಅದು ಕಾನೂನೇ ಇಲ್ಲ. ಕಾನೂನೆಲ್ಲ ಸತ್ತೋಗ್ಯದ. ನೀವೆಲ್ಲ ಮಾಡೋದು ಕಾಂಗ್ರೆಸ್ ಅಧಿಕಾರಿಗಳ ಏನ್ ಹೇಳ್ತಾರ ಅದ್ರ ತರವಾಗಿ ನೀವು ನಡ್ಕೊಳಕತ್ತೀರಿ. ನಿಮಗ್ ಕಾನೂನು ಅನ್ನೋದೇ ಇಲ್ಲ. ಈಗ ಒಟ್ಟ
ಮಾಡಿ